ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ರಿ ಹೆಂಗದಿರಿ ನಾವಂತ ಆರಾಮದಿ ನೋಡ್ರಿ. ಭಾಳ ದಿನ ಆಯಿತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಕಾರಣ ಇಷ್ಟೇ, ಕೆಲಸ ಒಂದು ಸ್ವಲ್ಪ ಜಾಸ್ತಿ ಐತಿ. ಅಂದ್ರೆ ಮುಂಜಾನೆ 9 ಗಂಟೆಗೆ ಅದು ಹೋದಂದ್ರೆ ಮತ್ತೆ ಸಂಜೆಗೆ ಬರೋದು 5 ಗಂಟೆ 6 ಗಂಟೆ ಆಗ್ಲಿಕ್ಕತ್ತದ. ಹಾಗಾಗಿ ಲೈವ್ ವಿಡಿಯೋನು ಮಾಡೋಕೆ ಟೈಮ್ ಸಿಗವಲ್ತು. ಹಾಗಾಗಿ ವಿಡಿಯೋನು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಲ್ಲ. ಆಮೇಲೆ ನನಗೂ ಆರಾಮಿಲ್ಲ, ಧ್ವನಿ ಒಂದು ಸ್ವಲ್ಪ ಗೊತ್ತಾಗ್ತೈತಿ ನಿಮ್ಗೆ, ಚೇಂಜ್ ಆಗೈತಿ. ಕೆಮ್ಮ ನೆಗಡಿ ಬಂದೈತಿ, ಇನ್ನೂ ಸ್ವಲ್ಪ ಕಡಿಮೆ ಆಗಬೇಕು. ಆಮೇಲೆ 2 ದಿನ ನಾನು ಊರಿಗೂ ಹೋಗಿದ್ದೆ. ಅದು ಊರಿಗೆ ಹೋಗಿದ್ದು ಒಂದು ವಿಡಿಯೋ ಅಷ್ಟೇ ಅಪ್ಲೋಡ್ ಮಾಡೀನಿ. ಆಮೇಲೆ ಬಾರಕಮ್ಮನದು ನೋಡಿದ್ದೆಲ್ಲ ವಿಡಿಯೋ ಐತಿ, ಆದರೆ ಅದು ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡೋಕೆ ಆಗ್ತಿಲ್ಲ. ಹಂಗಾಗಿ ಅದನ್ನು ಮಾಡಲಿಲ್ಲ ನಾನು. ಈಗ 3 ದಿನ ಆಯಿತು ಕಂಟಿನ್ಯೂ ಆಗಿ PHCಗೆ ಕೆಲಸ ಐತಿ. ಹಾಗಾಗಿ ನನ್ನ ಮಗನಿಗೆ ಕರ್ಕೊಂಡು ಬಂದೀನಿ, ಅವನು ಬಂದಾನ್ರಿ ನನ್ನ ಜೊತೆ. ಹೊಲದಾಗ ಗೋಧಿದು ಏನೋ ಕೆಲಸ ಅದಂತ, ಗೋಧಿ ಹಾಕ್ಯಾರಲ್ಲ ಅದ್ರದ್ದೇನೋ ಕೆಲಸ ನಡೆದೈತಿ. ಹಾಗಾಗಿ ಅಬಿಗೆ ಹೊಲಕ್ಕೆ ಎಲ್ಲಿ ತೊಗೊಂಡು ಹೋಗೋದಂತೇಳಿ ಬಿಟ್ಟು ಹೋಗಿಬಿಟ್ಟಾರ. ಅದಕ್ಕೆ ನನ್ನ ಜೊತೆ ತೊಗೊಂಡು ಬಂದೀನಿ. ಇಲ್ಲಿ ಬರ್ಯಾಕೆ ಕುಂತೀನಿ ನೋಡ್ರಿ, ನನ್ನ ಮಗ ಕೂತಾನ. ಒಂದು 3-4 ದಿನ ಆಯಿತು ಕಂಟಿನ್ಯೂ ಆಗಿ ಬರ್ಲಾತ್ತೀವಿ. ನನ್ನ ಮಗನಿಗೂ ಕರ್ಕೊಂಡು ಬಂದೀನಿ. ಅಲ್ಲಿ ಶೇಂಗಾ ಸಿಪ್ಪಿ ನೋಡ್ರಿ, ಶೇಂಗಾ ತೊಗೊಂಡು ಬಂದು ಮನೆಯೆಲ್ಲ ಅಲ್ಲಿ ಇದ್ರ ತುಂಬ ಎಲ್ಲ ರೂಮ್ ತುಂಬ ಎಲ್ಲ ಹಾಕಿಬಿಟ್ಟಾನ. ನನಗಂತೂ ಮಾತಾಡೋಕ್ಕೆ ಬರವಲ್ತು, ಅಷ್ಟು ಧ್ವನಿ ಇದು ಆಗಿಬಿಟ್ಟೈತಿ. ಈ ಧ್ವನಿ ಮ್ಯಾಗ ಗೊತ್ತಾಗ್ತದೆ ನಿಮ್ಗೆ, ಧ್ವನಿ ಬಿದ್ದುಬಿಟ್ಟದ ಕೆಂಬಂದು. ಒಂದು ಸ್ವಲ್ಪ ಬರೆಯೋದಾಯಿತು. 1 ಗಂಟೆ ಅದಾಗಿತ್ತು. ಅಬಿಗೆ ಹೊಸವಾಗ ಅನ್ನಕತ್ತಿದ್ದ, ಒಂದು ಸ್ವಲ್ಪ ಹಠ ಮಾಡೋಕೆ ಶುರು ಮಾಡಿಬಿಡ್ತಾನೆ. ಯಾಕಂದ್ರೆ ಮಧ್ಯಾಹ್ನ ನಾವು ಮಲ್ಕೋತಿದ್ದಾನಲ್ರಿ, ಮನೆಯಾಗಿದ್ರೆ ಮಲ್ಕೋತಾನ. ಹಾಗಾಗಿ ಇಲ್ಲಿ ಬಂದ ಮೇಲೆ ಹೋಗಮ್ ನಡಿ ಅಂತ ಶುರು ಮಾಡ್ದೆ. ಹಾಗಾಗಿ ನಾನು ಹೊರಗೆ ಕರ್ಕೊಂಡು ಬಂದು ಅವನಿಗೆ ಊಟ ಮಾಡ್ಸಕತ್ತೀನಿ. ಇಲ್ಲಿ ಬೆಂಚ್ ಮೇಲೆ ಹೊರಗೆ ನಿಂತಾನ, ಆಟ ಆಡ್ಕೋತ ಹಂಗೆ ಊಟ ಮಾಡತ್ತಾನ. ಟೈಮ್ 1-1:30 ಗಂಟೆ ಅದಾಗಿತ್ತು ಅನಿಸ್ತೈತಿ. ಇದು ನಮ್ಮ PHC ಐತಿ. ಇಲ್ಲಿ ಕರ್ಕೊಂಡು ಬಂದೀನಿ ಅಬಿಗೆ. ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಇಂಡಿಗೆ ಬಂದು ಮುಟ್ಟಿದ್ದೇವೆ ನೋಡ್ರಿ. ನನ್ನ ಮಕ ನೋಡ್ರಿ ಹೆಂಗಾಗಿಬಿಟ್ಟೈತಿ. ಬ್ಯಾಸ್ಗೆ ದಿನ ಸ್ಟಾರ್ಟ್ ಐತಲ್ಲ, ಬಿಸಿಲು ಭಾಳ ಐತ್ರಿ. ಅಬಿಗೆ ಟೋಪಿ ತಂದಿರಲಿಲ್ಲ, ಹಾಗಾಗಿ ನಂದ ವೇಲ್ ಹಾಕಿಬಿಟ್ಟಿನಿ ಮ್ಯಾಗ. ಮಲ್ಕೊಂಡ್ಬಿಟ್ಟಾನ, ನಿದ್ದೆ ಬಂದೈತೆ ಅವನಿಗೆ. ಮಧ್ಯಾಹ್ನದಾಗ ಅಲ್ಲಿ ಮನೆಯಲ್ಲಿ ಆದ್ರೆ ಮನ್ಕೋತಿದ್ದ, ಅಲ್ಲಿ ಆಟೋದಿಂದ ಬರೋದ್ರೊಳಗೆ ನಿದ್ದೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿಬಿಟ್ಟಾನ. ನಿದ್ದೆ ಜೋರು ನಡೆದೈತಿ, ಬಿಸಿಲು ಭಾಳ ಐತೆ ಅಂತೇಳಿ ಅದೇ ವೇಲ್ ಹಾಕಿಬಿಟ್ಟೆ ನಾನು. 3 ಗಂಟೆಗೆ ಇಂಡಿಯಲ್ಲಿ ಇದ್ರೂ 4:15 ಗಂಟೆಗೆ ಬಸ್ ಬಂತು. ಮತ್ತು 6 ಗಂಟೆಗೆ ಅದು ಬಂದೇವಿ. ಮನೆಗೆ ಬರೋದ್ರಾಗೆ ನನ್ನ ಮಗಳು ಅವ್ರ ಪಪ್ಪ ಸುಲ್ಗಾಯಿ ತಂದಾರ, ಕಡ್ಲಿ ಇದು ತಿನ್ಲಾಕತ್ತಾರ ನೋಡ್ರಿ. ನಂದು ಇನ್ನೊಂದು ಸ್ವಲ್ಪ ಬರೆಯೋದೈತಿ, ಅದನ್ನು ಅಪ್ಡೇಟ್ ಮಾಡಿ ಬರೆಯಾಕತ್ತೀನಿ. ಎಲ್ಲ ಡೇಟಾದ ಹಾಕ್ಲಕತ್ತೀನಿ, ಮಕ್ಳದ್ದು ಇಂಜೆಕ್ಷನ್ ಆಗಿದ್ದು. ಲಾಂಗ್ ವಿಡಿಯೋ ರೆಗ್ಯುಲರ್ ಆಗಿ ಮಾಡಿ ಹಾಕಬೇಕಂದ್ರೆ ಟೈಮ್ ಸಿಗವಲ್ತು ನನಗೆ, ಭಾಳ ಕೆಲಸದಾಗ ಬ್ಯುಸಿಯಾಗಿಬಿಟ್ಟಿನಿ. ಆಮೇಲೆ ರಾತ್ರಿ ಆಯಿತು, ರೊಟ್ಟಿ ಮಾಡ್ಬೇಕಂತೇಳಿ ರೊಟ್ಟಿ ಮಾಡತ್ತೀನಿ ನೋಡ್ರಿ. ಒಂದು ಸ್ವಲ್ಪ ದಪ್ಪ ಮಾಡತ್ತೀನಿ, ಯಾಕಂದ್ರೆ ಆಗಿಂದಾಗಿ ಬಿಸಿಯಾಗಿ ತಿನ್ನೋಕೆ ದಪ್ಪಾಗಿದ್ದರೂ ನಡಿತೈತಿ. ಒಂದು 2-3 ದಿನ ಇಡೋದಿತ್ತಂದ್ರೆ ತೆಳ್ಳಗೆ ಮಾಡಿ ಬಿಸಿಲಿಗೆ ಅದು ಇಟ್ಟು ಅಥವಾ ಮನೆಯಲ್ಲಿ ಒಣಗಾಕಿದ್ರೆ ಆಗ್ತೈತಿ. ಆಮೇಲೆ ಸಾರು ಅಥವಾ ಮೊಸರು ಮಜ್ಜಿಗೆ ಏನು ಹಾಕೊಂಡು ತಿನ್ಲಕ್ಕೆ ಬರ್ತದೆ. ನಾನು ದಪ್ಪಗಿನೇ ಮಾಡತ್ತೀನಿ. ಒಂದು ಸುಮ್ಮನೆ 4-5 ಅಷ್ಟೇ ಮಾಡೋದು. ನಮ್ಮ ಕಡೆ ನಾವು ಎಷ್ಟೇ ಸಾಲಿ ಕಲೀಲಿ, ರೊಟ್ಟಿ ಮಾಡೋದು ಮಾತ್ರ ನಿಲ್ಲಂಗಿಲ್ಲ. ಎಲ್ಲರೂ ಹೆಣ್ಮಕ್ಳು ರೊಟ್ಟಿ ಅಂತೂ ಕಲೀಲೇಬೇಕು. ಇದು ಮೊದಲನೇ ಕೆಲಸ ನಮ್ಮದು. ರೊಟ್ಟಿ ಉಬ್ಬಿ ಬರಬೇಕಂದ್ರೆ ಈ ಥರ ದಪ್ಪ ಮಾಡಿದೆ ಅಂದ್ರೆ ಉಬ್ಬಿ ಬರ್ತಾವೆ. ಈ ಥರ ದಪ್ಪ ಮಾಡಿದ ರೊಟ್ಟಿನ ನಾವು ಬೇಕಾದ್ರೆ ಮುಟ್ಗಿ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ. ಉಪ್ಪು, ಬೆಳ್ಳುಳ್ಳಿ, ಆಮೇಲೆ ಖಾರದ ಹಾಕಿ ನಾನು ದಪ್ಪಗೆ ಮಾಡೀನಿ. ಒಂದು 4-5 ಅಂದ್ರೆ ಹುಡುಗರು ಏನು ತಿನ್ನಂಗಿಲ್ಲ, ನಮಗೆ ಅಷ್ಟೇ. ನಾವು ದೊಡ್ಡವರಷ್ಟೇ ಉಂತೀವಿ, ಅವ್ರಿಗೆ ಚಪಾತಿ ಬೇಕು. ಚಪಾತಿ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಾಗಾಗಿ ನಮ್ಗಷ್ಟೇ ರೊಟ್ಟಿ ಮಾಡತ್ತೀವಿ. ಅವರಿಗೆ ಅನ್ನ ಚಪಾತಿ ಐತೆ, ಅವ್ರು ಊಟ ಮಾಡ್ತಾರೆ. ನೋಡ್ರಿ, ಮಳೆ ಬರಲಿ ಚಳಿ ಬರಲಿ ಬಿಸಿಲು ಬರಲಿ ಏನೇ ಬರಲಿ ರೊಟ್ಟಿ ಮಾತ್ರ ಮಾಡಲೇಬೇಕು. ಅಡಿಗೆ ರೊಟ್ಟಿ ಹಾಲು ಹಾಕಿ ಊಟ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ.